ಆ್ಯಂಡ್ ಇವಾಗ ವಿಮೆನ್ ಆ್ಯಂಡ್ ಮೆನ್ ಇಬ್ರು ಈಕ್ವಲ್ ಇದಾರ. ನೀನು ಸಿಗರೇಟ್ ಹೊಡಿತೀಯಾ, ನಾನು ಸಿಗರೇಟ್ ಹೊಡಿತೀನಿ. ನೀನು ಆಲ್ಕೋಹಾಲ್ ಕುಡಿತೀಯಾ, ನಾನು ಆಲ್ಕೋಹಾಲ್ ಕುಡಿತೀನಿ. ನೀನು ನೈಟ್ ಪಬ್ ಲೈಫ್ ಲೀಡ್ ಮಾಡ್ತೀಯ, ನಾನು ಪಬ್ ಲೈಫ್ ಲೀಡ್ ಮಾಡ್ತೀನಿ ಅಂತ ಇದ್ದಾರೆ. ಸೊ ಈ ಲೈಫ್ ಸ್ಟೈಲು ಅವ್ರ ಫ್ಯೂಚರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ. ಇಬ್ರಿಗೂ ಎಫೆಕ್ಟ್ ಆಗುತ್ತೆ. ಸೊ ಹೇಗೆ ಗಂಡ್ಮಕ್ಳಿಗೆ ಎಫೆಕ್ಟ್ ಆಗುತ್ತೆ, ಹೆಣ್ಮಕ್ಳಿಗೂ ಎಫೆಕ್ಟ್ ಆಗೇ ಆಗುತ್ತೆ. ಮೆಜಾರಿಟಿ ಆಫ್ ಟೈಮ್ಸ್ ದಟ್ ಗ್ರೂಪ್ ಆಗಲಿ ಫ್ರಮ್ ವರ್ಕ್ ಆಗಲಿ ಆ ಥರ ಎಕ್ಸ್ಪೋಜರ್ ಇರುತ್ತೆ. ಆ್ಯಂಡ್ ಮೆಜಾರಿಟಿ ವಿ ಸಿ ಮೆನಿ ಕಪಲ್ಸ್ ಆ ಥರ ಬಂದು ಇದು ಮಾಡೋರು. ಬಟ್ ವೆನ್ ಯು ಪ್ಲಾನಿಂಗ್ ಅಂದರೆ ಪ್ರೆಗ್ನೆನ್ಸಿ ಪ್ಲಾನ್ ಇರೋರಲ್ಲಿ ಅಟ್ಲೀಸ್ಟ್ ಒಂದು 3 months ಮುಂಚಿತವಾಗೇ ಯು ಸ್ಟಾರ್ಟ್ ಲೀಡಿಂಗ್ ಅ ಹೆಲ್ತಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಇವಾಗ ಒಂದು 4 years ಸ್ಮೋಕ್ ಮಾಡ್ಕೊಂಡು ಬಂದಿರ್ತಾರೆ ಒಂದು ಹುಡುಗಿ. ಅವ್ರಿಗೆ ನೆಕ್ಸ್ಟ್ ಇವಾಗ ಪ್ರೆಗ್ನೆಂಟ್ ಆಗಬೇಕು ಅಂತ ಅವಾಗಲೂ ಸ್ಮೋಕ್ ಮಾಡ್ತಿರ್ತಾರೆ. ಸ್ಮೋಕಿಂಗ್ ಇಸ್ ಅಂದರೆ ಎಫೆಕ್ಟ್ ಮಾಡುತ್ತಾ ಪ್ರೆಗ್ನೆನ್ಸಿ? ಯು ಕ್ಯಾನ್ ಸ್ಮೋಕ್ ವೆನ್ ಯು ವಾಂಟ್ ಟು ಕನ್ಸೀವ್ ಒಂದು, ಆ್ಯಂಡ್ ವೆನ್ ಯು ಆರ್ ಪ್ರೆಗ್ನೆಂಟ್ ಎರಡೂ ಯು ಕ್ಯಾನ್ ಸ್ಮೋಕ್. ದೇ ಹ್ಯಾವ್ ಟು ಸ್ಟಾಪ್. ಕಷ್ಟ ಇದ್ದರೆ ವಿ ಸೆಂಡ್ ದೆಮ್ ಟು ಅ ಕೌನ್ಸಿಲರ್. ಇಲ್ಲ ಅಂದರೆ ಡಿ ಅಡಿಕ್ಷನ್ನು ಆ ಥರ ಅಷ್ಟೊಂದು ಅಡಿಕ್ಷನ್ ಆಗಿಬಿಟ್ಟಿದ್ರೆ ಡಿ ಅಡಿಕ್ಷನ್ ಮಾಡಿಸ್ಕೊಳ್ಳೇಬೇಕು. ದೇ ಹ್ಯಾವ್ ಟು ಸ್ಟಾಪ್. ಇಲ್ಲ ಅಂತಂದರೆ ಅದು ಪ್ರೆಗ್ನೆನ್ಸಿಗೆ ಅಫೆಕ್ಟ್ ಆಗೇ ಆಗುತ್ತೆ ಆ್ಯಂಡ್ ಹುಟ್ಟೋ ಮಗು ಚೆನ್ನಾಗಿ ಹುಟ್ಟಲ್ಲ. ಸೊ ಸ್ಮೋಕಿಂಗ್ ಹ್ಯಾಸ್ ಟು ಸ್ಟಾಪ್. ಎಸ್ ಸರ್. ಆ್ಯಂಡ್ ಇವಾಗಿನ ಹುಡುಗರು ಹೆಲ್ತಲ್ಲಿ BP ಆ್ಯಂಡ್ ಶುಗರ್ ಇದು ಕಾಮನ್. ಇದು ಇವಾಗ ಎಲ್ರಿಗೂ ಹಾರ್ಟ್ ಅಟ್ಯಾಕು ಅಷ್ಟೇ ಈಸಿಯಾಗಿ ಬರ್ತಿದೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್. ಸೊ ಈಗ ಹುಡುಗಂಗೆ ಶುಗರ್ ಇರುತ್ತೆ ಆ್ಯಂಡ್ ಹುಡುಗಿಗೆ ಅಂದರೆ ಹುಟ್ಟೋ ಮಗುಗೂ ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ? ಇಲ್ಲ, ಮಕ್ಕಳಲ್ಲಿ ಬೇಸಿಕ್ಲಿ ಹಸ್ಬೆಂಡಿಗೆ ಶುಗರ್ ಇದ್ದರೆ ಮಗುಗೇನೂ ಎಫೆಕ್ಟ್ ಬರೋದಿಲ್ಲ. ತಾಯಿಗೆ ಶುಗರ್ ಇದ್ದರೆ ಮಗುಗೆ ಶುಗರ್ ಕಮ್ಮಿ ಆಗೋ ರಿಸ್ಕ್ ಬರುತ್ತೆ, ಶುಗರ್ ಬರೋದಿಲ್ಲ. ಏನಾಗುತ್ತೆ, ಅದೇ ಶುಗರು ಮಗುಗೆ ಹೋಗ್ತಾ ಇರುತ್ತೆ ಆಲ್ ಥ್ರೂ ಪ್ರೆಗ್ನೆನ್ಸಿ. ಸೊ ಅವರೊಂದು 250 ಶುಗರ್ಸ್ ಇದೆ ಅಂದರೆ ಆ 250 ಶುಗರ್ಸೇ ಹೋಗ್ತಿರುತ್ತೆ ಬೇಬಿಗೆ. ಹುಟ್ಟಿದ ತಕ್ಷಣ ಆ ಶುಗರ್ ಕಟ್ ಆಫ್ ಆಗಿಬಿಡುತ್ತೆ. ಯಾಕೆಂದರೆ ಆ ಪ್ಲಾಸೆಂಟಾಯಿಂದ ಈಗ ಮಗುಗೆ ಹೋಗ್ತಾ ಇಲ್ಲ ಶುಗರ್ ಎಲ್ಲ. ಸೊ ಬೇಬೀಸಲ್ಲಿ ಹುಟ್ಟಿದಾಗ ಶುಗರ್ ಡ್ರಾಪ್ ಆಗುತ್ತೆ. ಏಕೆಂದರೆ ಇಮಿಡಿಯೇಟ್ ಫೀಡ್ ಮಾಡಿದ್ರು ಕೂಡ ಆ ಶುಗರ್ ಲೆವೆಲ್ ಕೊಡೋಕ್ಕಾಗೋದಿಲ್ಲ. ಸೊ ಆ ಬೇಬೀಸಲ್ಲಿ ಏನು ಮಾಡ್ತೀವಿ, ಫಸ್ಟ್ 3 to 4 days ಮಾನಿಟರ್ ಮಾಡ್ತಾ ಇರ್ತೀವಿ ಶುಗರ್ ಫಾಲ್ ಆಗದೆ ಇರಲಿ ಅಂತ. ಬಟ್ ಬೇಬೀಸ್ ಆಸ್ ಸಚ್ ಶುಗರ್ ಬರೋದೇನು ರಿಸ್ಕ್ ಇಲ್ಲ. ಸೊ ಆರಾಮಾಗಿ ಇದಾಗುತ್ತೆ. ಆ್ಯಂಡ್ ಅದೇ ನೀವು ಸ್ಮೋಕಿಂಗ್ದು ಹೇಳಿದ್ರಲ್ಲ, ಆ್ಯಂಡ್ ಹುಡುಗರಿಗೂ ಅಷ್ಟೇ ಎಫೆಕ್ಟ್ ಆಗುತ್ತೆ ಸ್ಮೋಕಿಂಗು? ಹೌದು, ಸೆಮೆನ್ ಕ್ವಾಲಿಟಿ ಡ್ರಾಪ್ ಆಗಿಬಿಡುತ್ತೆ. ಕ್ರಾನಿಕ್ ಸ್ಮೋಕರ್ಸಲ್ಲಿ ಕೌಂಟು, ಮೊಟಿಲಿಟಿ ಮತ್ತು ಅಬ್ನಾರ್ಮಲ್ ಸ್ಪರ್ಮ್ಸ್ ಜಾಸ್ತಿ ಆಗೋದು, ಕ್ರೋಮೋಸೋಮ್ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದು, ಆ ಥರ ರಿಸ್ಕ್ ಬಂದುಬಿಡುತ್ತೆ. ಸೊ ಆದಷ್ಟು ವೆನೆವರ್ ಅ ಕಪಲ್ ಇಸ್ ಟ್ರೈಯಿಂಗ್ ಅವ್ರು ನಿಲ್ಲಿಸಲೇಬೇಕು. ಇಲ್ಲ ಅಂತಂದರೆ 7 ಪ್ಯಾರಾಮೀಟರ್ ಚೇಂಜ್ ಆಗಲ್ಲ. ನಾವು ಏನು ಮೆಡಿಸಿನ್ ಕೊಟ್ಟು, ಏನು ಆ್ಯಂಟಿ ಆಕ್ಸಿಡೆಂಟ್ಸು, ಏನೇ ಟ್ಯಾಬ್ಲೆಟ್ಸ್ ಏನು ಕೊಟ್ಟರು ಅವ್ರ ಮೇನ್ ಕಲ್ಪ್ರಿಟ್ ಇರೋದು ಸ್ಮೋಕ್ ಎಕ್ಸ್ಪೋಜರು. ಅದು ಕಮ್ಮಿ ಆಗದೆ ಇದ್ದರೆ ಇದು ಇಂಪ್ರೂವ್ ಆಗಲ್ಲ. ಎಸ್ ಸರ್. ಮ್ಯಾಮ್, ಇದು ಫೈನಲಿ ಏನಂತಂದರೆ ಈಗ ಹುಡುಗಿಯರು ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಅಂತಿರ್ತಾರೆ, ಸೊ ಅವರು ಮೊದಲಿಂದಾನೇ ಯಾವ ರೀತಿಯಾಗಿ ಒಂದು ಪ್ರಿಕಾಷನ್ಸ್ಗಳನ್ನ ತೊಗೋಬೇಕು, ಯಾವ ರೀತಿಯಾಗಿ ರೆಡಿ ಆಗಬೇಕು, ಆ್ಯಂಡ್ ಹುಡುಗಿನೂ ಸೊ ಬೇಸಿಕ್ಲಿ ಒಂದು ಕಪಲ್ ಡಿಸೈಡ್ ಮಾಡಿದ್ರು ಪ್ರೆಗ್ನೆನ್ಸಿ ಆಗಬೇಕು ಅಂತಂದರೆ ಒಂದು ಯೂಶಲಾಗಿ ಒಂದು ಕನ್ಸಲ್ಟೇಷನ್ ಮಾಡಿಸಿ ಅಂತೀವಿ. ಬಿಕಾಸ್ ಒಂದು ಪ್ರೀ ಕನ್ಸೆಪ್ಷನಲ್ ಕನ್ಸಲ್ಟೇಷನ್ ಅಂತಲೇ ನಾವು ಮಾಡ್ತೀವಿ. ಕೌನ್ಸಿಲ್ ಮಾಡಿ ಮತ್ತು ವಿಟಮಿನ್ಸ್ ಹಾಕ್ತೀವಿ, ಯೂಶಲಿ ಫೋಲಿಕ್ ಆ್ಯಸಿಡ್ ಹಾಕ್ತೀವಿ. ಸೊ ಆಗೋ ಮಗು ಭ್ರೂಣ ಚೆನ್ನಾಗಿ ಹೆಲ್ತಿಯಾಗಿ ಬರಲಿ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗಲಿ ಇದಕ್ಕೆ ಬೇಬಿಗೆ ಅಂತ ಆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಹಾಕ್ತೀವಿ. ಬೇಸಿಕ್ ಬ್ಲಡ್ ಚೆಕಪ್ಪು, ಒಂದು ಶುಗರ್ಸು, ಹಿಮೋಗ್ಲೋಬಿನು, ಥೈರಾಯ್ಡ್, ಬೇಸಿಕ್ ಚೆಕಪ್ ಅಷ್ಟೇ. ಅದನ್ನು ಮಾಡ್ತೀವಿ. ವಿಲ್ ಸಿ ಅ ಸ್ಕ್ಯಾನು, ಯೂಟ್ರಸ್ ಎಲ್ಲ ಚೆನ್ನಾಗಿದೆಯಾ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ಒನ್ ಕನ್ಸಲ್ಟೇಷನ್ ಬಿಫೋರ್ ಯು ಸ್ಟಾರ್ಟ್ ಟ್ರೈಯಿಂಗ್ ಈಸ್ ಅ ಗುಡ್ ಆಪ್ಷನ್, ಮಾಡಲಿ ಅಂತ ಹೇಳ್ತೀವಿ. ಆಮೇಲೆ ಬಂದು ಸ್ಟಾರ್ಟ್ ಟ್ರೈಯಿಂಗು ಸೇಮ್ ನಾನು ಹೇಳ್ದಂಗೆ ಹೆಲ್ತಿ ಡಯಟು, ಹೆಲ್ತಿ ಲೈಫ್ ಸ್ಟೈಲು, ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಈ ಮಂತ್ ಆಗಿಬಿಡುತ್ತೆ ಪ್ರೆಗ್ನೆನ್ಸಿ, ಅದನ್ನು ತಲೆಯಿಂದ ತೆಗೆದಾಕಬೇಕು. ಸೊ ಯು ಜಸ್ಟ್ ಟ್ರೈ, ಯು ಸ್ಟಾರ್ಟ್ ಟ್ರೈಯಿಂಗ್. ಡೇಟ್ಸ್ ಆಗಲಿ, ಫರ್ಟೈಲ್ ಪೀರಿಯಡ್ ಆಗಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಕೌನ್ಸಿಲ್ ಮಾಡಿ ಹೇಳಿರ್ತೀವಿ. ಅವ್ರು ಅದ್ರ ಪ್ರಕಾರ ಟ್ರೈ ಮಾಡ್ಬೋದು. ಎನಿ ಟೈಮ್ ಪೀರಿಯಡ್ ಮಿಸ್ ಆದ ತಕ್ಷಣ ಬನ್ನಿ ಅಂತ ಹೇಳ್ತೀವಿ. ಸರ್. ಆ್ಯಂಡ್ ಎಂಗೇಜಲ್ಲಿ ಈಗ ಹುಡುಗಿಯರು, ಫೈನಲ್ ಆಗಿ ಇದು ಕ್ವೆಶನ್ ಮ್ಯಾಮ್, ಎಂಗೇಜ್ನಲ್ಲಿ ಹುಡುಗಿಯರು ಪ್ರೆಗ್ನೆನ್ಸಿ ಆದರು, ಈಗ ಅದನ್ನು ತಂದೆ ತಾಯಿಗೂ ಹೇಳಿದ್ರು, ಬಟ್ ತಂದೆ ತಾಯಿಗಳು ಅದನ್ನು ಹೇಗೆ ತೊಗೋಬೇಕು ಆ್ಯಂಡ್ ಅವ್ರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ? ಪ್ರೆಗ್ನೆನ್ಸಿ ಆದಮೇಲೆ ಇನ್ಫಾರ್ಮ್ ಮಾಡಿದ್ರು ಅಂತಂದರೆ ದಟ್ ಈಸ್ ಲೆಫ್ಟ್ ಟು ದ ಫ್ಯಾಮಿಲಿ ಆ್ಯಸ್ ಅ ಹೋಲ್, ಏನು ಡಿಸೈಡ್ ಮಾಡ್ತಾರೆ ಯಾವ ಥರ ಏನು ಅಂತ. ಮೆಜಾರಿಟಿ ಆಫ್ ಟೈಮ್ಸು ಮೇಜರ್ ಇದ್ದಾರೆ ಆ್ಯಂಡ್ ಮ್ಯಾರಿಡ್ ಕಪ್ಪಲ್ಲು ಅದೆಲ್ಲ ಇದ್ದಾರೆ ಅಂದರೆ ದೆನ್ ಐ ಥಿಂಕ್ ಇಟ್ ಇಸ್ ಬೆಸ್ಟ್ ಟು ಸಪೋರ್ಟ್ ಅಟ್. ಬಿಕಾಸ್ ಫೈನಲಿ ಯಾರ್ದೋ ಸ್ಟ್ರೇಂಜರ್ ಸಪೋರ್ಟ್ ತೊಗೊಳೋದಕ್ಕಿಂತ ಯಾವತ್ತೂ ಫ್ಯಾಮಿಲಿ ಸಪೋರ್ಟ್ ಮಾಡೋದೇ ಬೆಸ್ಟು. ಸೊ ಅದಕ್ಕೇ ಸ್ಟಾರ್ಟಿಂಗಿಂದ ಆ ಕ್ಲೋಸ್ನೆಸ್ ಇದ್ದು, ಆ ಟ್ರಸ್ಟ್ ಇದ್ದರೆ ಬಿಟ್ವೀನ್ ದ ಪೇರೆಂಟ್ ಆ್ಯಂಡ್ ದ ಚೈಲ್ಡ್, ಏನೇ ತೊಂದರೆ ಆದರೂ ಫಸ್ಟ್ ಅವ್ರು ಹೋಗೋದೇ ಅವಾಗ ಪೇರೆಂಟ್ಸ್ ಹತ್ರ. ತುಂಬ ಯಾರ್ದೋ ಮಾತು ಕೇಳೋದು, ಇವ್ರು ಏನೋ ಹೇಳಿದ್ರು ಮೆಡಿಕೇಷನ್, ಅವ್ರು ಯಾರೋ ಏನೋ ಮೆಡಿಕೇಷನ್ ಹೇಳಿದ್ರು, ಪ್ರಾಬ್ಲಮ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ಕೊಳ್ಳೋ ಬದಲು ಬೆಟರ್ ನೀವು ತಂದೆ ತಾಯಿನೇ ಕ್ಲೋಸ್ ಆಗಿದ್ರೆ ಮಗು ಹತ್ರ. ಸೊ ದಟ್ ಫಸ್ಟ್ ಪರ್ಸನ್ ಅವ್ರಿಗೆ ಪ್ರಾಬ್ಲಮ್ ಆದರೆ ನನ್ನ ತಾಯಿಗೆ ಹೇಳ್ಕೋಬೇಕು ಅಂತಲೇ ಅನಿಸ್ಬೇಕು ಯಾವತ್ತು. ಸೊ ಆ ಟ್ರಸ್ಟು ಸ್ಟಾರ್ಟಿಂಗಿಂದನೇ ಬಿಲ್ಡ್ ಆಗಬೇಕು. ಆ್ಯಂಡ್ ಎಂಗೇಜ್ ಹುಡುಗಿಯರು ಈ ರೀತಿಯಾಗಿ ಮಿಸ್ಟೇಕ್ ಮಾಡ್ತಾ ಇದ್ರೆ ಅವ್ರ ಲೈಫ್ ಅಂತೂ ಚೆನ್ನಾಗಿರುತ್ತೆ, ಬಟ್ ಮಿಸ್ಟೇಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ಆ್ಯಂಡ್ ನೀವೇನು ಮೆಸೇಜ್ ಕೊಡ್ತೀರಾ ಎಂಗೇಜ್ ಆ್ಯಂಡ್ ಹದಿಹರಿಯದ ಹುಡುಗಿಯರು, ಮೈನರ್ ಹುಡುಗಿಯರಿಗೆ? ಸೊ ಒಂದು ಯೂಸ್ ಕಾಂಟ್ರಸೆಪ್ಷನ್. ಫಸ್ಟ್ ಆಫ್ ಆಲ್ ಗೆಟ್ ಎಜುಕೇಟೆಡ್. ಫಿಸಿಕಲ್ ಎಜುಕೇಷನ್ ಇದಂದರೆ ಫಿಸಿಕಲ್ ಇಂಟಿಮೆಸಿ ಬಗ್ಗೆ ಮತ್ತು ಇಂಟರ್ಕೋರ್ಸ್ ಬಗ್ಗೆ ಮತ್ತು ಬೇಸಿಕ್ ಫಿಸಿಯಾಲಜಿ ಏನಾಗುತ್ತೆ ನಿಮ್ಮ ಬಾಡಿನಲ್ಲಿ ಅದ್ರ ಬಗ್ಗೆ ಎಜುಕೇಷನ್. ದೇರ್ ಆರ್ ಇನಫ್ ಆ್ಯಂಡ್ ಮೋರ್ ಎಜುಕೇಷನ್ ಇದು ಇವಾಗ.
ಸ್ಕೂಲ್ ಆಗಲಿ ಕಾಲೇಜಸ್ಸಲ್ಲಾಗಲಿ ವಿ ಎನ್ಕರೇಜ್ ಎಲ್ಲ ಟೀಚರ್ಸು ಅಥವಾ ದೇ ಕಾಲ್ ಔಟ್ಸೈಡಿಂದ ನಾವೇ ಎಷ್ಟೊಂದು ಸಲ ಹೋಗಿ ಎಜುಕೇಷನ್ ಕ್ಯಾಂಪ್ಸು ಕ್ಲಾಸಸ್ಸು ಎಲ್ಲ ತೊಗೊಂಡಿರ್ತೀವಿ ಸ್ಕೂಲ್ಸಲ್ಲಿ ಕಾಲೇಜಸ್ಸಲ್ಲಿ. ಒಂದು ಎರಡನೇದು ಎಕ್ಸ್ಪೋಜರ್ ಆದರೆ ಅವಾಗ ಏನೇನು ಡೇಂಜರ್ಸ್ ಆಗ್ಬೋದು ಅಂತ ಅದನ್ನೊಂದು ಕಲ್ತ್ಕೋಬೇಕು. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಬರ್ಬೋದು, ಪ್ರೆಗ್ನೆನ್ಸೀಸ್ ಬರ್ಬೋದು, ಅದರಿಂದ ಆಗೋ ಮೆಂಟಲ್ ಸ್ಟ್ರೆಸ್ಸು, ಫಿಸಿಕಲ್ ಸ್ಟ್ರೆಸ್ಸು ಅದನ್ನು ತಿಳ್ಕೊಬೇಕು. ಮೂರನೇದು ಪ್ರಿವೆನ್ಷನ್ ಬರುತ್ತೆ. ಮೂರನೇದು ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಏನು ಮಾಡ್ಬೋದು, ಕರೆಕ್ಟಾಗಿ ಕಾಂಟ್ರಸೆಪ್ಷನ್ ಏನು ಯೂಸ್ ಮಾಡಬೇಕು, ಯಾವುದರಲ್ಲಿ ಯಾವ ಥರ ಸೈಡ್ ಎಫೆಕ್ಟ್ ಇರ್ಬೋದು, ಏನಾರ ಪ್ರಾಬ್ಲಮ್ ಆದರೆ ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು, ಅದನ್ನು ತಿಳಿದಿರಬೇಕು. ಯಾವತ್ತೂ ಫ್ಯಾಮಿಲಿ ಮೆಂಬರ್ ಯಾರು ಕ್ಲೋಸ್ ಇದ್ದರೆ, ಮೇ ಬಿ ಯೋರ್ ಸಿಸ್ಟರ್, ಮೇ ಬಿ ಯೋರ್ ಮದರ್, ಅವ್ರಿಗೆ ಹೇಳ್ಕೊಳ್ಳೋಂಗಿರಬೇಕು. ಇಲ್ಲ ಅಂತಂದ್ರೆ ಯು ಕಮ್ ಟು ಅಸ್ ಎನಿ ಟೈಮ್, ವಿ ವಿಲ್ ಗೈಡ್ ಕರೆಕ್ಟ್ಲಿ. ಮ್ಯಾಮ್, ಇದಕ್ಕೆ ಲಾನಲ್ಲೂ ಕೂಡ ಏನಾದರೂ ಶಿಕ್ಷೆ ಆ ಥರದ್ದು ಏನಾದರೂ ಇದೆಯಾ ಹುಡುಗನಿಗೆ, ಅಥವಾ ಈವನ್ ಇಫ್ ಇನ್ ಕೇಸ್ ಮೈನರ್ ಏಜ್ ಅಲ್ಲಿ? ಮೈನರ್ಗೆ ಇದ್ದೇ ಇದೆ. ದಟ್ ಕಮ್ಸ್ ಇನ್ ಟು ದ ಇದು ಚೈಲ್ಡ್ ಸೆಕ್ಷುವಲ್ ಒಫೆನ್ಸ್ ಆಗಿಬಿಡುತ್ತೆ ಅದು. ಸೊ ಆ ಆ್ಯಕ್ಟಿಗೆ ಬಂದ ತಕ್ಷಣ ದಟ್ ಇಸ್ ಅ ವೆರಿ ಸ್ಟ್ರಿಕ್ಟ್ ಲಾ ಆ್ಯಂಡ್ ಆಟೋಮೆಟಿಕ್ಲಿ ದೇ ವಿಲ್ ಟೇಕ್ ದ ಕೋರ್ಸ್. ನಾವು ನಮ್ಮ ಡ್ಯೂಟಿ ಇರೋದು ಟು ಇನ್ಫಾರ್ಮ್ ದ ಪೊಲೀಸ್ ಅಷ್ಟೇ. ಸೊ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನು ಅಥವಾ MD ಅಥವಾ MS ಇನ್ಫಾರ್ಮ್ ಮಾಡಿರ್ತೀವಿ. ನಾನು ದ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡ್ತೀನಿ. ದೇ ವಿಲ್ ಟೇಕ್ ದ ಆ್ಯಕ್ಷನ್ ಫರ್ದರ್. ಅಲ್ಲಿಂದ ಅವ್ರು ನೋಡ್ಕೋತಾರೆ. ಮೆಡಿಕಲ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ನಮ್ಮ ಕೆಲಸ ಬರುತ್ತೆ. ಇಬ್ರು ಮೈನರ್ ಇದ್ರೆ ಅವಾಗ್ಲೂ ಅದಕ್ಕೆ ಬರುತ್ತೆ. ದೆನ್ ಆಲ್ಸೋ ದೇ ಹ್ಯಾವ್ ಟು ಬಿ ಇನ್ಫಾರ್ಮ್ಡ್. ಎನಿಬಡಿ ಲೆಸ್ ದೆನ್ 18 ಇನ್ಫಾರ್ಮ್ ಆಗಲೇಬೇಕು. ಅಬೌವ್ ದ್ಯಾಟ್ ಅಂತಂದರೆ ಅದು ಇಟ್ಸ್ ಲೆಫ್ಟ್ ಟು ದ ಕಪಲ್. ಕೆಲವರು ಅದು ಅಬ್ಯೂಸ್ ಆಗಿದೆ ಅದು ಇದು ಅಂದರೆ ಅದು ಮೆಡಿಕಲ್ ಲೀಗಲ್ ಕೇಸ್ ಆದಮೇಲೆ ನಮ್ಗೆ ಇನ್ಫಾರ್ಮ್ ಆಗೋದು. ಓಕೆ, ಅಂದರೆ ನೀವು ಪೊಲೀಸಿಂದ ಪರ್ಮಿಷನ್ ತೊಗೊಂಡೆ ಆಫ್ಟರ್ ದಟ್ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್? ಹೌದೌದು. ಅವ್ರಿಗೆಂದರೆ ಅವ್ರ ಪ್ರೋಟೋಕಾಲ್ ಬರುತ್ತೆ, ಎಕ್ಸಾಮಿನೇಷನ್ ಇರುತ್ತೆ, ಸ್ಯಾಂಪಲ್ಸ್ ತೊಗೊಳೋದಿರುತ್ತೆ, ಮತ್ತು ಡಾಕ್ಯುಮೆಂಟೇಷನ್ ಇರುತ್ತೆ, ಅದೆಲ್ಲ ಆಗುತ್ತೆ. ಸೊ ದೇ ವಿಲ್ ಆಲ್ವೇಸ್ ಬಿ ಅಕಂಪನಿಡ್ ವಿತ್ ದ ಪೊಲೀಸ್. ಅವ್ರ ಜೊತೆನೇ ಬರ್ತಾರೆ ನಮ್ಮ ಹತ್ರ. ಎಸ್ ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಫ್ರೀಡಮ್ ಹೆಲ್ತ್ನಲ್ಲಿ ನಮ್ಮ ಸಹನಾ ಮ್ಯಾಮ್ ಅವರು ನಿಮಗೆ ತುಂಬಾ ಇನ್ಫಾರ್ಮೇಷನನ್ನು ಕೊಟ್ಟರು. ಅದರಲ್ಲೂ ಮೈನರ್ ಹುಡುಗಿಯರು ಎಷ್ಟು ಹುಷಾರಾಗಿರಬೇಕು ಮತ್ತು ತಂದೆ ತಾಯಿಯರು ಯಾವ ರೀತಿಯಾಗಿ ಅವ್ರ ಜೊತೆ ಫ್ರೆಂಡ್ಲಿಯಾಗಿ ವರ್ತಿಸಬೇಕು ಅಂತ. ಆ್ಯಂಡ್ ಇವಾಗಿನ್ನೂ ನೀವು ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತೀರಾ ಅವರಿಗಾಗಿರ್ಬೋದು, ಆ್ಯಂಡ್ ಪ್ರೆಗ್ನೆಂಟ್ ಯಾಕೆ ಆಗ್ತಿಲ್ಲ ಅನ್ನೋದು ನಿಮ್ಗೆ ಮೈಂಡಲ್ಲಿ ಇರುತ್ತಲ್ಲ, ಸೊ ಅದಕ್ಕೆ ಆ ವಿಚಾರಗಳಲ್ಲಿ ಸಾಕಷ್ಟು ನಾವಿಲ್ಲಿ ಡಿಸ್ಕಷನನ್ನು ಮಾಡಿದ್ದೀವಿ. ಐ ಹೋಪ್ ನಿಮಗೆ ಈ ಇಂಟರ್ವ್ಯೂ ಇಷ್ಟ ಆಗುತ್ತೆ ಅಂತ ಹೇಳಿ. ಇದೇ ರೀತಿಯಾಗಿ ಹೆಲ್ತ್ ಅಪ್ಡೇಟ್ಸ್ಗಳಿಗಾಗಿ ನೀವು ಫ್ರೀಡಮ್ ಹೆಲ್ತ್ ವಾಚ್ ಮಾಡ್ತಾನೆ ಇರಿ ಅಂತ ಹೇಳ್ತಾ, ಫ್ರೀಡಮ್ ಟಿವಿ ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.